will take you through today's program, which is a prestigious occasion. Let us welcome each and everyone with zeal to be one with Hari family and render their kind cooperation to make this festival a remarkable one. Let us pray the Almighty to make this function a grand success. I call upon our friends who are rendering invocation. ನಮಸ್ಕಾರ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರಂಭವನ್ನು ಒದಗಿಸೋಣ. ಜಗತ್ತಿಗೆ ದಾರಿದೀಪವಾದ ಸನಾತನ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿದ ಯತಿಗಳು ಎನಿಸಿರುವ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು, ಆಚಾರ್ಯತ್ರಯರು ಇವರ ಕೆಲವು ಶ್ಲೋಕಗಳ ಮೂಲಕ ಕಾರ್ಯಕ್ರಮದ ಆರಂಭ ಮಾಡೋಣ. ಶ್ರೀ ಆದಿಶಂಕರಾಚಾರ್ಯರು ಕೇರಳದ ಕಾಲಡಿಯವರು. ಇವರ ಜೀವಿತಾವಧಿ ಕ್ರಿಸ್ತಶಕ 788ರಿಂದ 820. ಶಿವಗುರು ಮತ್ತು ಆರ್ಯಾಂಬೆ ದಂಪತಿಗಳಿಗೆ ಜನಿಸಿದ ಇವರು ಅದ್ವೈತ ತತ್ವ ಪ್ರತಿಪಾದಿಸಿ ಜಗತ್ತಿಗೆ ಸಾರಿದವರು. ಭಜಗೋವಿಂದಂನ ಒಂದು ಸ್ತೋತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖಂ ಕುರಣೆ ನಹಿ ನಹಿ ರಕ್ಷತಿ ಡುಃಖಂ ಕುರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹರಿ ಓಂ. ಶ್ರೀ ರಾಮಾನುಜಾಚಾರ್ಯರು ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲಿ ಸುಮಾರು 1017ರಲ್ಲಿ ಅಸುರಿ ಕೇಶವ ಸೋಮಯಾಜಿ ದೀಕ್ಷಿತ್ ಮತ್ತು ಕಾಂತಿಮತಿ ದಂಪತಿಗಳಿಗೆ ಜನಿಸಿದ ಇವರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ವೇದಾರ್ಥ ಸಂಗ್ರಹ ವೇದಾನುಜಾಚಾರ್ಯರ ಶ್ರೀರಂಗ ಗದ್ಯಂನ ಒಂದು ಸ್ತೋತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಅಪಾರ ಕರುಣಾಂಬುದೇ ಅನಾಲೋಚಿತ ವಿಶೇಷಾಶೇಷ ಲೋಕ ಶರಣ್ಯ ಪ್ರಣತಾರ್ತಿಹರ ಆಶ್ರಿತ ವಾತ್ಸಲ್ಯೈಕ ಮಹೋದದೆ ಅನವರತ ವಿದಿತ ನಿಖಿಲ ಭೂತ ಜಾತಯಾದಾತ್ಮ್ಯ ಸತ್ಯಕಾಮ ಸತ್ಯ ಸಂಕಲ್ಪ ಆಪತ್ಸಕ ಕಾಕುತ್ಸ್ಥ ಶ್ರೀಮನ್ನಾರಾಯಣ ಪುರುಷೋತ್ತಮ ಶ್ರೀರಂಗನಾಥ ಮಮನಾಥ ನಮೋಸ್ತುತೆ ಶ್ರೀರಂಗನಾಥ ಮಮನಾಥ ನಮೋಸ್ತುತೆ. ಪ್ರಜ್ಞಾ ಆನಂದ ತೀರ್ಥ ಎಂಬ ಹೆಸರುಗಳು ಉಂಟು. ನಖಸ್ತುತಿ, ಗೀತಾ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಕಂದುಕ ಸ್ತುತಿ ಇನ್ನೂ ಹಲವು ರಚಿಸಿರುವ ಇವರು ದ್ವೈತ ಮತವನ್ನು ಪ್ರತಿಪಾದಿಸಿದವರು. 7ನೇ ತರಗತಿಯ ಪ್ರದ್ಯುಮ್ನ ನಖಸ್ತುತಿಯ ಒಂದು ಪ್ರಸ್ತುತ ಪಡಿಸಲಿದ್ದಾರೆ. ತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯಘಟ ಕುಂಭೋಚ್ಚಾದಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಕರಾಧಾರಿತಾರಾತಿ ದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಃ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಚಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ತಿತ್ತಾಗ್ನಿಸ್ಫುರತ್ ಕದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಃ. ಎಲ್ಲ ಆಚಾರ್ಯತ್ರಯರಿಗೂ ನಮಸ್ಕರಿಸುತ್ತಾ, ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀವಿ. Other blessings on all of us. Thank you friends for creating a spiritual environment.
It is our privilege to welcome the guests and the gathering on this significant day. Our Honorable Secretary H.R. Bhagwan is before you to welcome the guest and the gathering. ಇವತ್ತು ಹರಿವಿದ್ಯಾಲಯ ಶಾಲೆಯ ದಶಮಾನೋತ್ಸವ ಸಮಾರಂಭ ಇನ್ನೇನು ಉದ್ಘಾಟನೆ ಆಗಲಿದೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ವೆಂಕಟೇಶಯ್ಯನವರು ಆಗಮಿಸಿದ್ದಾರೆ. ಶ್ರೀ ವೆಂಕಟೇಶಯ್ಯನವರು ಈ ಒಂದು ಶಾಲೆ ಪ್ರಾರಂಭ ಆದಾಗಲಿಂದನೂ ತುಂಬ ಉತ್ತಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಅನಾರೋಗ್ಯದ ನಡುವೆಯೂ ಅದನ್ನು ಲೆಕ್ಕಿಸದೆ ತುಂಬ ಹುರುಪಿನಿಂದ ನಮ್ಮಗಳಿಗೆಲ್ಲ ತರಣ್ಣು ನಾಚೋ ಹಾಗೆ ಎಲ್ಲ ಕೆಲಸಗಳನ್ನು ಅವರು ಮಾಡ್ಕೊಂಬರ್ತಾ ಇದ್ದಾರೆ. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿರೋದು ನಮಗೆಲ್ಲ ತುಂಬ ಸಂತಸವಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕುಲಪುರುಷರು ತಿಪ್ಪಾ ಭಟ್ರು ಅಂಥೇಳಿ ಹಿರೇಮಗಳೂರಿನವರು. ನಮ್ಮ ತಾತ ಚೆನ್ನಕೇಶವಯ್ಯಂಗಾರವರು ಉದ್ದಾಮ ಕನ್ನಡ ಪಂಡಿತರು. ನಂದಳಿಕೆ ಲಕ್ಷ್ಮೀನಾರಾಯಣ ಭಟ್ರ ಜೊತೆ ಪತ್ರ ವ್ಯವಹಾರ ಮಾಡಿದ್ದ ದಾಖಲೆಯೂ ಇದೆ. ಆದ್ದರಿಂದ ನಮ್ಮ ಅದೇ ಊರಿನವರಾದ ಹಿರೇಮಗಳೂರಿಗೆ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ಮತ್ತೋರ್ವ ಕನ್ನಡದ ದಿಗ್ಗಜ, ಕರ್ನಾಟಕ ರತ್ನ, ಅವರು ನಮ್ಮ ಶಾಲೆಗೆ ಬರಬೇಕು, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ನಮಗೆ ತುಂಬ ದಿವಸಗಳಾದ ಒಂದು ಆಸೆ ಆಗಿತ್ತು. ಅದು ಇವತ್ತು ಕೈಗೂಡಿದೆ. ಕನ್ನಡದ ಪೂಜಾರಿ, ಕನ್ನಡಕ್ಕೋಸ್ಕರ ಹಗಲಿರುಳು ಕೆಲಸ ಮಾಡ್ತಾ ಇರ್ತಕ್ಕಂಥವರು ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಮತ್ತು ಶಾಲಾ ವಾರ್ಷಿಕೋತ್ಸವ ಅಂದರೆ ಬರೀ 5-10 ನಿಮಿಷ ಮಾತಾಡ್ಬಿಡೋದು ಅಂತ. 5-10 ನಿಮಿಷ ಮಾತಾಡಿದ್ರೆ ನಾನು ಏನು ಪ್ರಯೋಜನ ಇಲ್ಲಪ್ಪ. ಇಲ್ಲ ಮಾಮ, ನಿಮಗೆ 2 ಗಂಟೆ ಕಾಲ ಸಮಯ ಕೊಡ್ತೀವಿ. ನಮ್ಮ ಮಕ್ಕಳಿಗೆ ಬಂದು ನೀವು ಒಂದು ಒಳ್ಳೆ ಮಾತನಾಡಬೇಕು ಅಂತ ಕೇಳಿಕೊಂಡು, ಉದ್ಘಾಟನೆ ಅಂದರೆ ಜ್ಯೋತಿ ಬೆಳೆದ್ಬಿಟ್ಟು ಹೊಟ್ಟೋಗ್ಬಿಡೋದಲ್ಲ, ಆ ಜ್ಯೋತಿಯನ್ನು ಮನೆಗೆ ಎಲ್ಲರೂ ಕೊಂಡೊಯ್ಯಬೇಕು ನಮ್ಮ ಮಕ್ಕಳು. ಆ ಒಂದು ಕೆಲಸವನ್ನು ನೀವು ಮಾಡಬೇಕು ಅಂದಾಗ ಒಂದು ಮೌಲ್ಯಗಳ ಬಗ್ಗೆ ಅವರು ತಿಳಿಸ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಧ್ರುವಕುಮಾರ್ ಅವರನ್ನು ನಾವು ಕೇಳಿಕೊಂಡಾಗ ಅವರು ಒಡನೆಯೇ ಒಪ್ಕೊಂಡ್ರು. ಇವತ್ತು ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಿದೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳು ಇದೆ. ಅವರು ಇವತ್ತು ನಗರಕ್ಕೆ ಬಂದಿದ್ದಾರೆ. ಇದರ ನಡುವೆಯೂ ಅವರು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶ್ರೀ ಧ್ರುವಕುಮಾರ್ ಅವ್ರಿಗೆ ಹೇಳಬೇಕಾದ್ರೆ, ಅವರು ಯಾವುದೇ ನಮ್ಮ ಮೈಸೂರಿಗೆ ಚಿರಪರಿಚಿತರವರು. ಹಲವಾರು ಮನವಿಗಳನ್ನು ನಾವು ಸಲ್ಲಿಸಿದ್ದೀವಿ. ಸಾವಿರಾರು ಮಕ್ಕಳು ಶಾಲೆಗಳಿಗೆ ಬರ್ತಾರೆ. ಅದರಿಂದ ನಮ್ಮ ಶಾಲೆ ತನಕ ಒಂದು ಒಳ್ಳೆಯ ರಸ್ತೆ ಆಗಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳನ್ನು ಕೇಳ್ಕೊಳ್ತಾ ಇದ್ದೀವಿ. ಮುಡ ಅಧ್ಯಕ್ಷರಾಗಿ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಆದ್ದರಿಂದ ಅವರ ಅಧಿಕಾರ ಅವಧಿಯಲ್ಲಿ ಈ ಕೆಲಸ ಆಗುತ್ತೆ ಅಂತ ನಮ್ಮೆಲ್ಲರ ಆಶಯ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮನವಿ ಮಾಡಿಕೊಳ್ಳೋದಂದರೆ, ಈ ಒಂದು ನೀವು ಏನು ಒಂದು ಸಾಧಕರು ಅಂತ ಒಂದು ಹೆಸರು ದಯವಿಟ್ಟು ನಮಗೂ ಆ ಕೃಪೆ ಇರಲಿ. ನಮ್ಮ ಶಾಲೆ ತನಕ ಒಂದು 2 ರಸ್ತೆ ಆಗಿದೆ ಅಂದರೆ ಇದೊಂದು ರಸ್ತೆ ಬಿಟ್ಬಿಟ್ಟಿದ್ದಾರೆ. ಹರಿವಿದ್ಯಾಲಯದ ಕಡೆ ದೃಷ್ಟಿ ನಿಮ್ಮದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವ್ರದ್ದೊಂದು ದೃಷ್ಟಿ ಬೀರಲಿ. ದಯವಿಟ್ಟು ಅನುಕೂಲ ಮಾಡಿಕೊಡಿ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದಿರತಕ್ಕಂಥ ನೋಡಿ ಯಾವೆಲ್ಲ ಕರೆ ಬರ್ತಾ ಇದೆ, ಅವರು ಬನ್ನಿ ಬನ್ನಿ ಅಂತ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೊಡ್ತೀನಿ. ಈ ಕಾರ್ಯಕ್ರಮ ನಮ್ಮ ಮತ್ತೋರ್ವ ಗಣ್ಯರಾದ ಇಲ್ಲೆಲ್ಲ ಕಾಣ್ತಾ ಇರೋದೆಲ್ಲ ಹಾರ್ಡ್ವೇರು, ಬಟ್ ಅವ್ರು ಸಾಫ್ಟ್ವೇರು. ಯಾಕಂದರೆ ಅಕಾಡೆಮಿಕ್ಸ್ ಚೆನ್ನಾಗಿರಬೇಕು. ಅಕಾಡೆಮಿಕ್ಸ್ ಚೆನ್ನಾಗಿದ್ದರೆ ಒಂದು ಶಾಲೆ ನಡೆಯುತ್ತೆ. ನೀವು ಎಷ್ಟೇ ಬಿಲ್ಡಿಂಗ್ ಕೋಟ್ಯಾಂತರ ರೂಪಾಯಿ ಹಾಕೋದು ಏನು ಪ್ರಯೋಜನ ಇಲ್ಲ.
ಆ ಒಂದು ಕೆಲಸವನ್ನು ತುಂಬ ಖಡಕ್ ಮಾತಿನಲ್ಲಿ ಹೇಳಿದ್ರು ಅದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಖಡಕ್ ಮನುಷ್ಯ ಹೇಳಿದ್ರೆ ಅದಾಗಬೇಕು ಅಂತೇಳಿ, ಅದು ಆಗಬೇಕು, ಇಲ್ಲದವರ ಮನಸ್ಸಿಗೆ ಸಮಾಧಾನ ಇರೋಲ್ಲ. ಆ ಕೆಲಸವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತ. ನಮ್ಮ ಇನ್ನಿಬ್ಬರು ಪ್ರಾಂಶುಪಾಲರಾದ ಶ್ರೀಯುತ ಶ್ರೀವತ್ಸ ಮತ್ತು ಶ್ರೀ ಮಧುಸೂದನ್ ಕಾಲೇಜು ಪ್ರಾಂಶುಪಾಲರು, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತು ಬೇರೆ ಬೇರೆ ಶಾಲೆಯ ಆಡಳಿತ ಮಂಡಳಿಗಳು ಬಂದಿದ್ದಾರೆ. ಶಾರದಾ ಪಬ್ಲಿಕ್ ಸ್ಕೂಲ್ನ ಸೆಕ್ರೆಟರಿ ಆದ ಶ್ರೀ ಮಂಜುನಾಥ್ ಶ್ರೀವತ್ಸ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ಪಾಂಡವಪುರದ ಜ್ಞಾನಬಂಧ ಮತ್ತು ಸುಪ್ರೀಂ ಪಬ್ಲಿಕ್ ಶಾಲೆಯ ಚೇರ್ಮನ್ರಾದ ರವೀಂದ್ರ ಸ್ವಾಮಿಯವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ. ಮತ್ತು ಶ್ರೀ ಸ್ವರೂಪ್ ಅವರು ಬಂದಿದ್ದಾರೆ, ಮಂಜುನಾಥ್ ಸ್ವರೂಪ್ ಅವರು, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತು ಮಹಾಜನ ಶಾಲೆಯ ಸೆಕ್ರೆಟರಿಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಒತ್ತು ಬಯಸೋರು. ಸರ್ ದಯವಿಟ್ಟು ಮರಂಗಲ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲ ಶಾಲೆಯ ವಿಧಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವನ್ನು ಸ್ವಾಗತ ಕೊಡ್ತಾ, ಶ್ರೀಯುತ ಕಣ್ಣವ್ರವ್ರ ಪಾಟ್ನ ಇನ್ನೇನು ಶುರುವಾಗುತ್ತೆ ಈ ಕಾರ್ಯಕ್ರಮ ನಡೆದ ತಕ್ಷಣ ಇವರು ಬುಡ ಅಧ್ಯಕ್ಷರನ್ನು ನಾವು ಕಳಿಸ್ಕೊಡ್ಬೇಕಾಗಿದೆ. ಇನ್ನೇನು ಕಾರ್ಯಕ್ರಮ ಒಂದು 10 ನಿಮಿಷ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಜೈ ಹಿಂದ್. Rakshit, next is much awaiting program. Oh, inauguration of Hari Saurabha, right? Yes, I request our honorable dignitaries and the dais to inaugurate the auspicious program by lighting the lamp. Thank you, dignitaries, for inaugurating the program. It contains so many interesting facts. Yes, may I call upon Shri D. Dhruvakumar, Chairman of Mysore Urban Development Authority, to release the annual magazine of Hari Sampada. Thank you, sir, for releasing Hari Sampada. Today's chief guest D. Dhruvakumar to speak a few words on this day.
ವೇದಿಕೆ